कर्नाटका। चीफ मिनिस्टर सिद्धरामैया ने प्रेस कॉन्फ्रेंस करते हुए मीडिया के नुमाइंदों को बताया कि हुकूमत इलीगल रेजिडेंशियल लेआउट्स को कानूनी दर्जा देते हुए वन टाइम सेटलमेंट स्कीम के तहत बी खाता इशू करेगी। जो इलीगल लेआउट्स हैं इसके बाद लीगल लेआउट्स बन जाएंगे। इस स्कीम के आने से कर्नाटका में लाखों मकान मालिकान को फायदा पहुंचेगा। 3 महीने के अंदर सरकारी तौर पर ये काम किया जाएगा। गुलबर्गा महानगर पालिका के 4 जोनल्स में ई खाता इशू करने का काम शुरू हो चुका है। इस सहूलत से 7 दिन में ई खाता टैक्स भरने वालों को मिल जाएगा। गुलबर्गा महानगर पालिका ने इसकी शुरुआत कर दी है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज। ಇವತ್ತು ಒಂದು ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು. ಆ ಸಮಿತಿ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ. ಅದರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು, ಸೈಟ್ಗಳು, ಮನೆಗಳು ಇವೆಲ್ಲ ಅವ್ರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ. ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕಟ್ತಾ ಇರಲಿಲ್ಲ, ತೆರಿಗೆ ಕಟ್ತಾ ಇರಲಿಲ್ಲ. ಅದಕ್ಕೆ ಒಂದು ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀವಿ. ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ. ಎಲ್ಲ ನಗರ ಪ್ರದೇಶಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು ಸಿಇಒ ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಗೊತ್ತಿಲ್ಲ ನನಗೆ, ರೆವಿನ್ಯೂ ಮಂತ್ರಿಗೆ ಕಳಿಸ್ತೀನಿ. ಪಾಲಿಟಿಕ್ಸ್ ಕ್ವಶನ್ ಸರ್, ರಾಜಣ್ಣ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಹುಟ್ಟಾಟಗಳು ಪ್ರಾರಂಭ ಆಗಿದೆ. ರಾಜಣ್ಣ ಅವರು ನಿಮ್ಮ ಪರವಾಗಿ ಬ್ಯಾಟಿಂಗ್, ಸಿಎಂ ಅವರನ್ನು ಮುಂದುವರಿಬೇಕು ಅನ್ನೋದು ರಾಜಣ್ಣ ಅವರು. ಈಗ ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನೇ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯನ ಅಂತ ಸರ್. ಈ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯನ ಅಂತ ಸರ್. ಅಧಿಕಾರದ ಸೂತ್ರ ಸರ್ ಹೇಳಿ ನಿಮಗೆ, ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಸರ್ ಇವತ್ತಿನ ಸಭೆ ಇದು ಫಲಶ್ರುತಿ ಆಯ್ತು ಅಂತೀರಾ ಸರ್? ದಲಿತ ಮುಖಂಡರ ಸಭೆ ಇವತ್ತು ಫಲಶ್ರುತಿ ಅಲ್ಲ ಸರ್, ಅಂದ್ರೆ ಅವ್ರ ಅಭಿಪ್ರಾಯ ಕೇಳದಯ್ಯ. ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ, ಅವರ ಸಲಹೆಗಳನ್ನು ಕೇಳ್ತೀವಿ. ಅದು ಎಲ್ಲರ ಅಭಿಪ್ರಾಯವನ್ನು ಕೇಳೋಕ್ಕಾಗಲ್ಲ. ಈಗ ಸುಮಾರು 2.25 ಗಂಟೆ ಚರ್ಚೆ ಮಾಡಿದ್ದೀವಿ. ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ಕೆಲವರು ಲಿಖಿತ ಮೂಲಕ ಇಲ್ಲ. ನನಗೆ ಕಾಲು ನೋವಾಗಿತ್ತಲ್ಲ, ಅದಕ್ಕೆ ದಿಲ್ಲಿಗೆ ಹೋಗಕ್ಕಾಗಲಿಲ್ಲ. ಹಾಗಾಗಿ ವಿಳಂಬ ಆಗಿದೆ. ಕಾಲು ತಕ್ಷಣ ಮಾಡ್ತೀನಿ. ಕಾಲು ಸರಿಯಾದ ಮೇಲೆ ಇಲ್ಲ ಅವರೇ ಇಲ್ಲಿ ಬರ್ತಾರ ಅಥವಾ ನಾನೇ ಅಲ್ಲಿ ಹೋಗ್ತೀನಿ. ಹೇಳಿದ್ದೀನಿ, ಕೊಡಕ್ಕೆ ಹೇಳಿದ್ದೀನಿ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakapo near Gaushavali Dargah, KGF, Karnataka. Contact details 9483444290 9480107826.